ಹಾಯ್, ಹಲೋ, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಈ ಸ್ವತ್ತು ಕರ್ನಾಟಕ ಗವರ್ಮೆಂಟ್ ಡಾಟ್ ಇನ್‌ಗೆ ಹೋಗಿ ನೀವು ಈ ಖಾತಾ ಅಂದ್ರೆ ಫಾರ್ಮ್ 11A ಹೇಗೆ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇನ್ನು ನನ್ನ ಚಾನಲ್‌ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಟೆಕ್ ಬಿ ಕನ್ನಡ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಇವತ್ತು ನೀವು ಡೈರೆಕ್ಟ್ ಆಗಿ ನಾನಿಲ್ಲಿ URL ಕೊಟ್ಟಿರ್ತೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ. https iswattu.karnataka.government.in ಬಂದ್ರೆ ನೀವು ಇಲ್ಲಿ ನಿಮ್ಗೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಈ ಆಪ್ಷನ್ ಅಲ್ಲಿ ಈ ಖಾತಾ ಅಂತ ಏನ್ ಫಸ್ಟ್ ಒನ್ ಇರುತ್ತೆ ಅದನ್ನ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಇಲ್ಲಿ ಈ ರೀತಿ ಎರಡು ಆಪ್ಷನ್ ಬರುತ್ತೆ. ಇಲ್ಲಿ ಹೊಸ ಈ ಖಾತಾ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಡೈರೆಕ್ಟ್ ಹೋಮ್ಗೆ ಅಂತ ಹೋಗಿ ಸರ್ಚ್ ಮಾಡ್ಬೋದು. ಬಟ್ ನನ್ನ ರೆಕಮೆಂಡೇಶನ್ ಅಂದ್ರೆ ಲಾಗಿನ್ ಆಗಿ ಸಿಟಿಸನ್ ಅಂತ ಕೊಟ್ಟು ಇಲ್ಲಿ ಏನ್ ಸಿಟಿಸನ್ ಅಂತ ಆಪ್ಷನ್ ಇದೆ ಅಲ್ಲಿ ನೀವು ಲಾಗಿನ್ ಆಗ್ಬೇಕಾಗುತ್ತೆ. ಯಾಕೆಂದ್ರೆ ಪೇಮೆಂಟ್ಗೆ ನ್ಯೂ ಖಾತಾ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಅದು ಪೇಮೆಂಟ್ಗೆ ರಿಡೈರೆಕ್ಟ್ ಆಗುತ್ತೆ. ಪೇಮೆಂಟ್ಗೆ ರಿಡೈರೆಕ್ಟ್ ಆಗ್ಬೇಕು ಅಂದ್ರೆ ನೀವು ಖಾತಾನ ಪ್ರಾಪರ್ ಆಗಿ ಏನು ನೋಡ್ಬೇಕು. ಪೇಮೆಂಟ್ ಇದ್ ಮಾಡ್ಬೇಕು ಅಂದ್ರೆ ನಿಮ್ ಲಾಗಿನ್ ಅಲ್ಲಿ ಆದ್ರೆ ನಿಮ್ಗೆ ಅದು ಎಲ್ಲ ಡೀಟೇಲ್ಸ್ ಅಲ್ಲಿರುತ್ತೆ. ಹಾಗಾಗಿ ಇವಾಗ ನಾನು ನನ್ನ ನಂಬರ್ನ ಎಂಟರ್ ಮಾಡ್ತೀನಿ ಬನ್ನಿ. ಎಂಟರ್ ಮಾಡಿ ಇಲ್ಲಿ ಏನು ಕ್ಯಾಪ್ಚಾ ಇದೆ ಇದನ್ನು ಎಂಟರ್ ಮಾಡ್ಬೇಕಾಗುತ್ತೆ. ಕ್ಯಾಪ್ಚಾ ಎಂಟರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಡೀಟೇಲ್ಸ್ ಬರುತ್ತೆ. ಇಫ್ ಇನ್ ಕೇಸ್ ನೀವು ಇನ್ಕರೆಕ್ಟ್ ಕ್ಯಾಪ್ಚಾ ಹಾಕಿದ್ರೆ ಇನ್ಕರೆಕ್ಟ್ ಕ್ಯಾಪ್ಚಾ ಅಂತ ಬರುತ್ತೆ. ಮತ್ತೊಂದ್ಸಲ ಕ್ಯಾಪ್ಚಾ ಎಂಟರ್ ಮಾಡ್ತೀನಿ ಬನ್ನಿ. ಓಕೆ, ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ OTP ಬರುತ್ತೆ. ಪ್ಲಸ್ ಅದ್ರ ಜೊತೆಗೆ ಇನ್ನೊಂದು ಕ್ಯಾಪ್ಚಾ ಎಂಟರ್ ಮಾಡೋಕ್ಕೂ ಆಪ್ಷನ್ ಬರುತ್ತೆ. ನಾನು ಕ್ಯಾಪ್ಚಾ ಎಂಟರ್ ಮಾಡ್ತೀನಿ ಇಲ್ಲಿ ಫಸ್ಟು. ಆಮೇಲೆ ಇವಾಗ ನನಗೆ ಏನು OTP ಬಂದಿರುತ್ತೆ ಅದನ್ನ ಎಂಟರ್ ಮಾಡ್ತೀನಿ ಬನ್ನಿ. ಒಂದ್ಸಲ OTP ಎಲ್ಲ ಕೊಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ನೀವೇನ್ ಮಾಡ್ಬೇಕು, ಐದರ್ ನಿಮ್ಗೆ ಎರಡು ಆಪ್ಷನ್ ಇರುತ್ತೆ, ಇಂಗ್ಲಿಷು ಕನ್ನಡ. ನೀವು ಕನ್ನಡಕ್ಕೆ ಹೋದ್ರೆ ಕನ್ನಡ ಅಂತ ಕ್ಲಿಕ್ ಮಾಡಿದ್ರೆ ಈ ತರ ಕನ್ನಡದಲ್ಲೆಲ್ಲ ಕಾಣುತ್ತೆ ನಿಮ್ಗೆ. ಇಲ್ಲ ಇಂಗ್ಲಿಷ್ ಅಲ್ಲಿ ಬೇಕು ಅಂದ್ರೆ ನೀವು ಇಂಗ್ಲಿಷ್ ಅಲ್ಲಿ ನೋಡ್ಬೋದು. ಇವಾಗ ನಾನು ಡಿಸ್ಟಿಕ್ಕು ಇದು ಏನು ತಾಲೂಕು ಎಲ್ಲ ಸೆಲೆಕ್ಟ್ ಮಾಡ್ಕೋತೀನಿ. ಡಿಸ್ಟಿಕ್ಕು ನಿಮ್ದು ಯಾವ ತಾಲೂಕು ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ. ಆಮೇಲೆ ನಿಮ್ದು ಯಾವ ಪಂಚಾಯತಿ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ. ಪ್ಲಸ್ ನಿಮ್ದು ವಿಲೇಜ್ ಯಾವ್ದಿರುತ್ತೆ ಅದ್ರಲ್ಲಿ ಅದನ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಈ ರೀತಿ ಫುಲ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನೀವು ಇನ್ನೊಂದು ಆಪ್ಷನ್ ಇದೆ, ಸರ್ಚ್ ವಿತ್ ಪ್ರಾಪರ್ಟಿ ನಂಬರ್, ಓನರ್ ನೇಮ್ ಅಥವಾ ನಂಬರ್ ಏನೋ ನಿಮ್ದು ಪ್ರಾಪರ್ಟಿ ನಂಬರ್ ಏನೋ ಅಂದ್ರೆ ಸೈಟ್ ನಂಬರ್ ಅಥವಾ ಮನೆ ನಂಬರ್ ಇದ್ರೆ ಅದನ್ನ ಹಾಕಿ ಕೂಡ ಸರ್ಚ್ ಮಾಡ್ಬೋದು. ಇವಾಗ ನಾನು ಸುಮ್ಮನೆ ಒಂದು ಡೀಟೇಲ್ಸ್ ತೋರಿಸ್ತೀನಿ. 144 ಅಂತ ಹಾಕಿ ಸರ್ಚ್ ಮಾಡಿದ್ರೆ ನಿಮ್ಗೆ 144ರಲ್ಲಿರೋ ಈ ಅಸೆಟ್ ಅಲ್ಲಿರೋ ಡೀಟೇಲ್ಸ್ ಎಲ್ಲ ಬರ್ತಿದೆ ನೋಡಿ. ಇಲ್ಲಿ ನಿಮ್ದು ಯಾವ್ದಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಖಾತಾಗೆ ಇದ್ ಮಾಡ್ಬೋದು. ಸೊ ಸರ್ಚ್ ಮಾಡ್ಬೋದು. ಇವಾಗ ಬೇರೆ ನಂಬರ್ ಬೇಕು ಅಂತ ಹಾಕಿದ್ರೆ ಸರ್ಚ್ ಮಾಡ್ಬೋದು. ಅಥವಾ ನೀವು ಹೆಸರು ಓನ್ ಪ್ರಾಪರ್ಟಿ ನಂಬರ್ ಅಲ್ಲಿ ಬೇಕು ಅಂದ್ರೂ ಕೂಡ ನೀವು ಸರ್ಚ್ ಮಾಡ್ಬೋದು. ಸೊ ಈ ರೀತಿ ನೋಡಿ ಎಲ್ಲಾ ಡೀಟೇಲ್ಸ್ ನಿಮ್ಗೆ ಇಲ್ಲಿ ಬರುತ್ತೆ. ಇವಾಗ ಇಲ್ಲಿ ನಾನು ಯಾವ್ದೋ ಒಂದು ಎಕ್ಸಾಂಪಲ್ ತಗೊಂಡು ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ಪ್ರೀವಿಯಸ್ ಪ್ರಿಂಟ್ ಇದ್ರೆ ಅಥವಾ ಪ್ರೀವಿಯಸ್ ಖಾತಾ ಇದ್ರೆ ನಿಮ್ಗೆ ಪ್ರೀವಿಯಸ್ ಪ್ರಿಂಟ್ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ. ಇಲ್ಲ ಅಂದ್ರೆ ನೀವು ನ್ಯೂ ಪ್ರಿಂಟಿಗೆನೆ ಡೈರೆಕ್ಟ್ ಆಗಿ ಹೋಗ್ಬೇಕು. ನ್ಯೂ ಪ್ರಿಂಟ್ ಅಂತ ಕ್ಲಿಕ್ ಮಾಡ್ತಿದ್ದ ಹಾಗೇನೆ ನಿಮ್ಗೆ ಅದು ಪೇಮೆಂಟ್ ಪೇಜಿಗೆ ರೀಡೈರೆಕ್ಟ್ ಆಗುತ್ತೆ. ಓಕೆ ಅಂತ ಕೊಟ್ರೆ ನೋಡಿ ನಿಮ್ಗೆ ಈ ರೀತಿ ಪೇಮೆಂಟ್ ಪೇಜಿಗೆ ರೀಡೈರೆಕ್ಟ್ ಆಯ್ತು. ಇಲ್ಲಿ ಪೇಮೆಂಟ್ ಪೇಜಲ್ಲಿ ನೀವು ಪೇ ಅಪ್ಲಿಕೇಶನ್ ಫೀಸ್ ವಿತ್ ಏನು ಆಕ್ಸೆಸ್ ಅಂತಿದೆ, ₹50 ನೀವು ಡೀಟೇಲ್ಸ್ ಇದು ಮಾಡಬೇಕು, ಪೇಮೆಂಟ್ ಮಾಡಬೇಕಾಗುತ್ತೆ. ಓಕೆ ಅಂತ ಕೊಟ್ಟು ನೆಕ್ಸ್ಟ್ ಪೇಮೆಂಟ್ ಪೇಜಿಗೆ ಹೋದ್ರೆ ಇಲ್ಲಿ ನೀವು ಏನು ನೆಟ್ ಬ್ಯಾಂಕಿಂಗು, ವಾಲೆಟು, ಡೆಬಿಟ್ ಕಾರ್ಡು, UPI ಎಲ್ಲ ಇದೆ. ನಾನು UPIನ ಜನರೇಟ್ ಮಾಡಿ ಇವಾಗ ಪೇಮೆಂಟ್ ಮಾಡ್ತೀನಿ ನೋಡಿ. ಸೊ ಇದು ಒನ್ ಟೈಮು. ಹೊಸ ಖಾತೆ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ₹50 ನೀವು ಪೇ ಮಾಡಬೇಕಾಗತ್ತೆ. ಆಮೇಲೆ ಇದಕ್ಕೆ ವ್ಯಾಲಿಡಿಟಿ ಇರುತ್ತೆ, 3 ಮಂತ್ಸ್ ಅಲ್ಲಿ ಅದು ಎಕ್ಸ್ಪೈರ್ ಆಗುತ್ತೆ. ಸೊ ನಾನು ಇವಾಗ ಪೇ ಮಾಡ್ತಾ ಇದ್ದೀನಿ. ಸೊ ಒಂದ್ಸಲ ಪೇಮೆಂಟ್ ಆದ್ಮೇಲೆ ನಿಮ್ಗೆ ಈಗ ನೋಡಿ ನಂದು ಪೇಮೆಂಟ್ ಆಯ್ತು. ರೀಡೈರೆಕ್ಟ್ ಆಗುತ್ತೆ ಇವಾಗ ನಿಮ್ಗೆ ಪೇಜ್ ಆಟೋಮೆಟಿಕ್ ಆಗಿ. ಸೊ ಈ ರೀತಿ ರೀಡೈರೆಕ್ಟ್ ಆಗುತ್ತೆ. ರೀಡೈರೆಕ್ಟ್ ಆಗಿ ನೋಡಿ ನಿಮ್ಗೆ ಈ ತರ ಸಕ್ಸಸ್ಫುಲ್ ಅಂತ ಮೆಸೇಜ್ ಬರುತ್ತೆ. ಸಕ್ಸಸ್ಫುಲ್ ಆದ್ಮೇಲೆ ಇದು ಈ ಸ್ವತ್ತಿಗೆ ನಿಮ್ಗೆ ರೀಡೈರೆಕ್ಟ್ ಆಗುತ್ತೆ. ರೀಡೈರೆಕ್ಟ್ ಆಗಿ ನಿಮ್ದು ಖಾತಾ ಡೌನ್ಲೋಡ್ ಆಗುತ್ತೆ. ಸೊ ಒಂದ್ಸಲ ನಿಮ್ದು ಡೌನ್ಲೋಡ್ ಆದ್ಮೇಲೆ ನೀವು ಈ ಹೆಲ್ಪ್‌ಲೈನ್ ನಂಬರ್ ಏನಿದೆ ಆ ನಂಬರ್‌ಗೆ ನೀವು ಕಾಲ್ ಮಾಡಿ. ಇಫ್ ಇನ್ ಕೇಸ್ ಪೇಮೆಂಟ್ ಸಕ್ಸಸ್ಫುಲ್ ಆಗಿಲ್ಲ ಅಂದ್ರೆ ಈ ನಂಬರಿಗೆ ಕಾಲ್ ಮಾಡಿ ವಿಚಾರಿಸಬಹುದು. ಪೇಮೆಂಟ್ ಫುಲ್ ಸಕ್ಸಸ್ಫುಲ್ ಆದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಡೌನ್ಲೋಡ್ ಆಗುತ್ತೆ. ಇಲ್ಲ ಅಂದ್ರೆ ಅನ್ಸಕ್ಸಸ್ಫುಲ್ ಅಂತ ಬರುತ್ತೆ. ಅನ್ಸಕ್ಸಸ್ಫುಲ್ ಅಂತ ಬಂದಾಗ ಇದು ಏನು ಈ ಸ್ವತ್ತು ಹೆಲ್ಪ್‌ಲೈನ್ ನಂಬರು. ಈ ಹೆಲ್ಪ್‌ಲೈನ್ ನಂಬರ್‌ಗೆ ಕಾಲ್ ಮಾಡಿ ಸಪೋರ್ಟ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.